ಹೋದ ವಾರ ನನ್ನ ಬರ್ಡೇ ಆಯಿತು. ಈ ವಾರ ನಮ್ಮ ಮನೆ ಪಕ್ಕದಲ್ಲಿರೋ ಪಾಪು ಬರ್ಡೇ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಗೌಡ. ನನ್ನ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಸ್, ನಮ್ಮ ಮನೆ ಪಕ್ಕದಲ್ಲಿರೋ ವಸಿಷ್ಠ ಗೌಡ ಎಂಬ ಹುಡುಗನ ಬರ್ಡೇ ಇದೆ. ಸೊ ಅಲ್ಲಿ ಹೋಗೋಣ, ಮಜಾ ಮಾಡೋಣ, ಯಾರನ್ನೇನೋ ಮಾತಾಡಿಸ್ಬೇಕು ಮಾತಾಡ್ಸೋಣ. ವಿಲ್ ಗೋ ಔಟ್ ದೇರ್. ಓಕೆ, ಈಗ ನನ್ನೊಟ್ಟಿಗೆ ವಸಿಷ್ಠ ಗೌಡ ಅವರ ಫಾದರ್, ಅವರ ಅಪ್ಪ ಇವತ್ತು. ನಂಗೆ ಗೊತ್ತಿಲ್ಲ, ಬರೀ ಮಾತಾಡ್ಸೋಣ. ಹೇಗನ್ಸಿದೆ ಇವತ್ತು ನಿಮ್ಮ ಮಗನ ಬರ್ಡೇ, ಮೊದಲನೇ ವರ್ಷದ ಬರ್ಡೇ? ಮಾಮೂಲಿ ಖುಷಿ ಆಗ್ತಿದೆ, ಹೊಸ ಅನುಭವ. ಎಲ್ರಿಗೂ ಹೊಸದೇ ಅನುಭವ ಆಗಿರುತ್ತೆ. ಇದ್ರ ಬಗ್ಗೆ ಮತ್ತೇನಿಲ್ಲ, ಇವಾಗ ಟೈಮ್ ಆಯ್ತು, ಕೇಕ್ ಕಟ್ ಮಾಡ್ಬೇಕು, ಹೊಡ್ತೀನಿ. ಒಂದ್ ಸ್ವಲ್ಪ ನಿಮ್ಮ ಶ್ರೀಮತಿಯವನ್ನ ಕರಿತೀರಾ? ಕರೀ, ತೋರಿಸ್ತೀನಿ. ಮಗನ ಮೊದಲನೇ ವರ್ಷದ ಬರ್ಡೇ ಏನ್ ಅನ್ಸ್ತಿದೆ ಇಬ್ರಿಗೂ? ಖುಷಿ ಆಗ್ತಿದೆ. ನನಗೊಂದು ಡೌಟ್ ಇದೆ, ನೀವು ಮಗನ್ ಬರ್ಡೇ ಮಾಡ್ತೀರಾ ಅಥವಾ ರಿಸೆಪ್ಷನ್ ಮಾಡ್ಕೋತಿದ್ದೀರಾ ಅಂತ. ನನ್ಗೆ ಮಿಥುನ್ ಕುಮಾರ್ ಅವ್ರನ್ನ ನೋಡಿದ್ರೆ ಒಂದ್ ಡೈಲಾಗ್ ನೆನಪಾಗುತ್ತೆ. ಏನ್ ಗೊತ್ತಾ? ಓಹೋ, ಏನ್ ಪುಟ್ರಂಗಣ, ಹಿಡಿಯೋದು ಹಿಡ್ದಿದ್ಯಾ, ಸರಿಯಾಗಿರೋದನ್ನ ಹಿಡ್ದಿದ್ಯಾ ಬಿಡು. ನಿಮ್ ಮಗನ್ ಸ್ವಲ್ಪ ತೋರಿಸ್ತೀರಾ? ಕರ್ಕೊಂಡ್ ಬಂದಾದ್ಮೇಲೆ ಮತ್ತೆ ರೆಕಾರ್ಡ್ ಮಾಡೋಣ. ಏನಪ್ಪ, ಇವತ್ತು ನಿನ್ ತಮ್ಮನ್ ಬರ್ಡೇ ಏನ್ ಅನ್ಸ್ತಾ ಇದೆ? ಚೆನ್ನಾಗಿ ಅನ್ಸ್ತಿದೆ. ಜೋರಾಗಿ ಮಾತಾಡೋ ಒಂಚೂರು. ನಿನ್ ತಮ್ಮಂಗೆ ಏನ್ ಗಿಫ್ಟ್ ತಂದಿದ್ಯಾ? ಇಲ್ಲಿ ಮಾತಾಡೋದು, ಮೈಕ್ ಹತ್ರ. ಇಲ್ಲಿ ಏನ್ ಗಿಫ್ಟ್ ತಂದಿದ್ಯಾ ನಿನ್ ತಮ್ಮಂಗೋಸ್ಕರ? ಏನು ತಂದಿಲ್ಲ. ಏನಾದ್ರು ತಂದು ಕೊಡ್ಬೇಕಲ್ವಾ? ನಿಮ್ಮ ಹೆಸರು? ಬಿಂದು. ಸ್ವಲ್ಪ ಕೆಳಗೆ ಬನ್ನಿ. ಏನ್ ಓದ್ತಾ ಇದ್ದೀರಾ? 6th. ಇವಾಗ ನೀವು ನಿನ್ ತಮ್ಮಂಗೆ ಏನ್ ಗಿಫ್ಟ್ ತಂದಿದ್ದೀರಾ? ನಾವು ಏನು ತಂದಿಲ್ಲ. ಯಾಕೆ ಮರ್ತ್ಬಿಟ್ರಾ? ನಿಮ್ಮ ಹೆಸರು? ನಮ್ಮ ಹೆಸರು ಭೂಮಿಕಾ. ಓಕೆ, ಇವತ್ತು ನಿಮ್ ತಮ್ಮನ್ ಬರ್ಡೇ, ಏನ್ ಗಿಫ್ಟ್ ತಂದಿದ್ದೀರಾ? ನಾವೇನು ತಂದಿಲ್ಲ. ಮತ್ತೆ ಏನಕ್ಕೆ ಬಂದಿರಾ? ಎಲ್ಲಾರು ಸುಮ್ನೆ ಬಂದಿದ್ದೀರಾ? ಕೇಕ್ ತಿನ್ನಕ್ ಬಂದಿದ್ದೇವೆ. ಕೇಕ್ ತಿನ್ನಕ್ ಬಂದಿದ್ದೀರಾ? ಥ್ಯಾಂಕ್ ಯು. ಬಿಡು ಬೀಳ್ತೀನಿ ನೀನು. ಹೌದಾ? ಓಕೆ, ವಸಿಷ್ಠ ಅವ್ರ ಹೆಸರು ಇದು. ಬರ್ಡೇ ಕೇಕ್ ಕಟಿಂಗ್ಗೋಸ್ಕರ ಅರೇಂಜ್ಮೆಂಟ್ ಇದು. ಹ್ಯಾಪಿ ಬರ್ಡೇ ವಸಿಷ್ಠ. ಇದನ್ನ ಸ್ಪಾನ್ಸರ್ ಅಂದ್ರೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋದು ದಿ ಗ್ರ್ಯಾಂಡ್ ಈವೆಂಟ್ ಅಂತ. ನಮ್ಮೊಟ್ಟಿಗಿದ್ದಾರೆ ದಿ ಗ್ರ್ಯಾಂಡ್ ಈವೆಂಟ್ ಅವರ ಮ್ಯಾನೇಜ್ಮೆಂಟ್ ಅವರು. ಓಕೆ, ನಿಮ್ಮ ಈವೆಂಟ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಈವೆಂಟ್ ಬಂದು ದಿ ಗ್ರ್ಯಾಂಡ್ ಈವೆಂಟ್ಸ್ ಅಂತ. ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇಲ್ಲ ಏನಾದರೂ ಬರ್ಡೇ ಈ ಥರ ಏನಾದರೂ ಫಂಕ್ಷನ್ಸ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇವರು ಹೇಮಂತ್ ಅವರು ನಮ್ಮ ಫ್ರೆಂಡೇ. ಎಲ್ಲ ನನ್ನ ಡೀಟೇಲ್ಸ್ ಏನಿದ್ರು ಇವ್ರಿಗೆ ಶೇರ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮನೇಲಿ ಯಾವುದೇ ರೀತಿಯಾದ ಫಂಕ್ಷನ್ ಇದ್ರು ದಿ ಗ್ರ್ಯಾಂಡ್ ಈವೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಫೈನಲಿ ನಮ್ಮೊಟ್ಟಿಗಿದ್ದಾರೆ ಬರ್ಡೇ ಬಾಯ್ ವಸಿಷ್ಠ ಗೌಡ ಅವರು. ಹಾಯ್ ಮಾಡು ಚಿನ್ನ, ಬಾಯ್ ಮಾಡು. ಸ್ವಲ್ಪ ಮೂಡ್ ಸರಿ ಇಲ್ಲ, ಇವಾಗ ತಾನೇ ನಿದ್ದೆ ಮಾಡಿದ್ದಾರೆ. ಸೊ ಮುಂದೆ ಅವ್ರ ಜೊತೆ ಮಾತಾಡೋಣ. ಸರಿ, ಮಾತಾಡಕ್ ಬರಲ್ಲ, ಮಾತಾಡ್ಸ್ತಾ ಇರೋಣ. ಓಕೆ, ಮಗನ್ ಬರ್ಡೇ ಮಾಡಿ ಅಂದ್ರೆ ಇಬ್ರು ರಿಸೆಪ್ಷನ್ ಮಾಡ್ಕೋತಿದ್ದೀರಾ? ನೋಡಮ್ಮ, ಇಲ್ಲಿ ನೋಡು. ನೋಡಿ, ಹ್ಯಾಪಿ ಬರ್ಡೇ ಟು ಯು. ಮಾಡು ಮನೆ. ಹ್ಯಾಪಿ ಬರ್ಡೇ ಟು ಯು ಹೇಳ್ರೋ. ಹ್ಯಾಪಿ ಬರ್ಡೇ ಟು ಯು. ಕೈಯಲ್ಲಿ
ಹೇಳ್ತಾ ಏನ್ ನಿಮ್ಮ ಹೆಸರು? ರಾಮಚಂದ್ರಯ್ಯ. ಸ್ವಲ್ಪ ಜೋರಾಗಿ ಮಾತಾಡಿ. ರಾಮಚಂದ್ರಯ್ಯ. ಏನಾಗ್ಬೇಕು ನಿಮ್ಮ ಮೊಮ್ಮಗನ? ಮೊಮ್ಮಗ. ಎಷ್ಟನೇ ತಲೆಮಾರು? ಎಷ್ಟನೇ ಮಗಳು ಅಂತ ಇರೋದು? ಹಿರೇಮಗಳು ಮಗ. ಹಿರಿಯ ಮಗಳು ಮಗ. ಏನ್ ತಂದ್ರಿ ಮೊಮ್ಮಗಂಗೆ ಗಿಫ್ಟು? ತಂದವ್ರಪ್ಪ, ನಾನೇನು ತಂದಿಲ್ಲ. ನೀವೇನು ತಂದಿಲ್ವಾ? ತರ್ಬೇಕಲ್ವಾ ಮತ್ತೆ, ಏನೋ ಒಂದು ಉಂಗ್ರಾನ ಗೋಲ್ಡ್ ಚೈನ್ ಏನಾರು ಒಂದು ತಂದವ್ರೆ. ತಂದಿದ್ದೀರಾ? ಸರಿ ಬಿಡ್ರಿ. ಮತ್ತೆ ಇನ್ನೇನ್ ಸಮಾಚಾರ? ಇನ್ನೇನು ಇಲ್ಲ. ಮಳೆ ಬೆಳೆ ಚೆನ್ನಾಗಾಯ್ತಾ? ಚೆನ್ನಾಗೈತಾ? ಸರಿ ಆಯ್ತು. ನನ್ನ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಗ ಅನ್ಸ್ತಿದೆ ಮೊಮ್ಮಗನ್ ಬರ್ಡೇ ಮಾಡ್ತಿದ್ದೀರಾ? ಹೌದು, ಹೇಗ ಅನ್ಸಿದೆ ಹೇಳಿ. ಚೆನ್ನಾಗೈತಿ. ಚೆನ್ನಾಗಿದ್ಯಾ? ಏನೇನ್ ಗಿಫ್ಟ್ ಕೊಟ್ಟಿ ಮೊಮ್ಮಂಗೆ? ಏನ್ ಕೊಡೋಣಪ್ಪ? ಏನ್ ಗಿಫ್ಟ್ ಕೊಟ್ರಿ ಹೇಳಿ ನಿಮ್ಮ ಮೊಮ್ಮಂಗೆ? ನಮ್ಗೇನು ಸ್ಪೆಷಲ್ ಟ್ರೀಟ್ ಇಲ್ವಾ ಮೊಮ್ಮಗನ್ ಬರ್ಡೇಗೆ? ಕೊಡ್ಸಣ. ಬರೀ ಒಬ್ಬಟ್ಟಿಗೆ ಖಾಲಿ ಮಾಡ್ತಿದ್ದೀರಾ? ಇಲ್ಲಪ್ಪ, ಕೊಡ್ಸಣ. ಬರೀ ಬೇಳೆ ಆಗ್ಬಿಟ್ರೆ ಮೂಳೆ ಯಾವಾಗ? ಕೊಡ್ಸಣ ಅದನ್ನ. ಹಾಯ್ ಹಾಯ್ ಹೇಳು. ಹಾಯ್ ಹಂಗಾರ ಅಲ್ಲಿ ಕೈ ಗಾಯ ಆಗಿದೆ. ಕೈ ಗಾಯ ಅಲ್ಲಿ 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 ಇಲ್ಲಿ ಇಲ್ಲಿ ಇಲ್ಲಿ. ಹಾಯ್ ಯಾರು ಕಳ್ಳಮರಿ ಶಿಷ್ಟ. ಹಾಯ್. ಇವರು ಮಿಥುನ್ ಕುಮಾರ್ ಅವರ ಬ್ರದರ್. ಯಜಮಾನ ಮೂವಿಲಿ ಅವ್ರ ಮೈದ್ನ ಒಬ್ರು ನಾಚ್ಕೋತಿರ್ತಾರಲ್ಲ, ಆ ತರನೇ ಇವ್ರು ನಾಚ್ಕೊಳ್ಳೋದು. ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮಗನ್ ಬರ್ಡೇ ಮಾಡ್ಕೊಳ್ಬಿಟ್ಟು ರಿಸೆಪ್ಷನ್ ಮಾಡ್ಕೋತಾ ಇದ್ದೀರಾ. ಮಗನ್ ಬಿಟ್ಬಿಟ್ಟಿದ್ದೀರಾ, ಈಗ ರಿಸೆಪ್ಷನ್ ನಡೀತಿದೆ. ಟ್ರೆಂಡಿಂಗು ಔಟ್ಫಿಟ್ ತುಂಬಾ ಚೆನ್ನಾಗಿದೆ. ಇವರಿಬ್ರು ಔಟ್ಫಿಟ್ ನ ನೋಡಿದಾಗ ಅನ್ಸಿದಿಷ್ಟೇ, ಈಗಿನ ಕಾಲದ ಟ್ರೆಂಡ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದಾರೆ. ಇನ್ನೊಂದೇನಂದ್ರೆ, ಈಗಿನ ಕಾಲದ ಟ್ರೆಂಡ್ ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಪಕ್ಕದಲ್ಲೋಗೋ ನಾಯಿನೂ ಮೂಸ್ ನೋಡೋದ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸ್ತು. ನಮ್ ತಮ್ಮನ್ ಬಟ್ಟೆ ಚೆನ್ನಾಗಿತ್ತು. ನಾವು ತುಂಬಾ ಎಲ್ಲ ಎಂಜಾಯ್ ಮಾಡಿದ್ವಿ. ನಾವೆಲ್ಲ ಖುಷಿ ಆಯ್ತು. ನಮ್ ಫ್ಯಾಮಿಲಿ ಅವರೆಲ್ಲ ಬಂದ್ರು. ನಮ್ ತಮ್ಮ, ನಮ್ ದೊಡ್ಡಪ್ಪ, ನಮ್ ಆಂಟಿ ಮಗಂದು ಬರ್ತಡೇ ಇತ್ತು ಅಂತ ನಾನು ವ್ಲಾಗ್ ಮಾಡಿದ್ದೀನಿ ನಿಮ್ ಬರ್ಡೇದು. ನಮ್ ಬರ್ತಡೇ ವ್ಲಾಗ್ ಮಾಡಿದ್ದೀನಿ. ನಾನ್ ಮಾಡಿದ್ದೀನಿ, ನೀನಲ್ಲ. ನಾನ್ ಮಾಡಿದ್ದೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮಿಸ್ ಮಾಡಬೇಡಿ. ಲೈಕ್ ಮಾಡಿ. ಹಿಂಗನ್ನು ಲೈಕ್ ಮಾಡಿ. ಓಕೆ ಥ್ಯಾಂಕ್ ಯು. ಸಾಕು ಬಿಡು. ನನ್ನ ತಮ್ಮ ಸುಚಂದ್ರ ಬರ್ತಡೇ ಬಂದಿದ್ದ. ನಂಗೆಲ್ಲ ತುಂಬಾ ಖುಷಿ ಆಯ್ತು. ನಮ್ಮ ಅಣ್ಣ ವೇದ ಅಂತ ಹೇಳಿ ನೀನು ಕೂಡ. ಹೆಂಗಿದ್ದು ಬರ್ತಡೇ? ಎಷ್ಟು ಕೇಕು? 4. ಬಲೂನು ಬೇಡವಾ? ಬಲೂನು ಅದೆಲ್ಲ ಬಲೂನ್ ಬೇಕಾ? ಇಲ್ಲ, ಕೊಡಲ್ವಂತವ್ರು. ಅಕ್ಕರಿಗಿರೋದು. ಬರ್ತಡೇ ಚೆನ್ನಾಗಿತ್ತಾ? ಅರ್ಥ ಆಗ್ಲಿಲ್ಲ ನಂಗೆ. ಅರ್ಥ ಆಗ್ಲಿಲ್ಲ. ಐಸ್ ಕೇಕು ಕೊಡ್ಲಿಲ್ವಾ? ಕೊಡ್ಲಿಲ್ವಾ? ಆ ಅಕ್ಕನ್ ಕೇಳೋ, ಅಕ್ಕನ್ ಹೋಗಿ ಕೊಡ್ಲಿಲ್ಲ ಕೇಕು ಅಂತ. ಏನ್ನ ಪಿ ಸಾಕು, ಹೋಗಿ ಇದನ್ನೇ ಮಾಡಿಕೊ ನೀನು. ಇನ್ನೊಂದು ಐತಲ್ಲ, ಅದೆಲ್ಲ ನೀನೇ ತಗೊಂಡೋಗು. ಅದನ್ನೆಲ್ಲ ನೀನೇ ತಗೊಂಡೋಗು, ಸರಿನಾ? ಎಂಡ್ ಆಫ್ ದ ಡೇ ನಾವು ಯಾವುದೇ ಫಂಕ್ಷನ್ಗೆ ಹೋದ್ರು ಅಲ್ಲಿ ಕೇಳೋದೆ ಊಟ ಅಡುಗೆ ಯಾರು ಮಾಡಿದ್ರು ಅಂತ. ಈ ಥರ ಅಡುಗೆನ ಈ ಊರಲ್ಲಿ ತುಂಬ ವರ್ಷಗಳಿಂದ, ಅಂದರೆ ಇವರೇ ನಮ್ಮ ಒಟ್ಟಿಗಿರೋರು ಮಂಜಣ್ಣ ಅವರು. ಬಿಲ್ಕಂನಹಳ್ಳಿಯಲ್ಲಿ ಯಾವುದೇ ರೀತಿಯಾದ ಫಂಕ್ಷನ್, ಅಂದರೆ ಮದುವೆಯಿಂದ ತಿಥಿವರೆಗೂ ಎಲ್ಲ ರೀತಿಯಾದ ಫಂಕ್ಷನ್ಗಳಿಗೂ ಅಡುಗೆ ಮಾಡ್ಕೊಂಡು ಬರ್ತಿರೋರು ಮಂಜಣ್ಣ ಅವರು. ದುಡ್ಡಿಸ್ಕೊಂಡೇ ಕೆಲಸ ಮಾಡಿದ್ರು
ದುಡ್ಡಿನ ಜೊತೆಗೆ ಪ್ರೀತಿನೂ ಸರ್ವ್ ಮಾಡ್ತಾರೆ. ಅದಕ್ಕೆ ಜನ ಇವರು ತುಂಬಾ ಇಷ್ಟಪಡ್ತಾರೆ. ಇವತ್ತು ಇಲ್ಲಿಗೂ ಅಡಿಗೆ ಭಟ್ರಾಗಿ ಬಂದಿದ್ದಾರೆ. ಮಂಜುನಾ ಅವರೇ ಹೇಳಿ, ಹೇಗನ್ನಿಸ್ತಿದೆ? ಎಲ್ಲ ಅಡಿಗೆ ಒಪ್ಕೊಂಡ್ರೆ ಸಾಕು, ನಮ್ಗೆ ಅದೇ ಖುಷಿ, ಇದೇನಿಲ್ಲ. ಏನೇನ್ ಸ್ಪೆಷಾಲಿಟಿ, ಏನೇನ್ ಅಡಿಗೆ ಮಾಡ್ತಿರೋ ಸ್ಪೆಷಲ್ ಆಗಿ? ಸ್ಪೆಷಲ್ ಆಗಿ ಈಗ ರೂಮಲ್ಲಿ ಪಾಲಕ್ ರೂಮಲ್ಲಿ ಮಾಡ್ತಾ ಇದೀವಿ. ಆಲೂ ಕಬಾಬ್ ಇದೆ, ಟೊಮಾಟೊ ಬಾತ್ ಇದೆ, ಪನ್ನೀರ್ ಬಟರ್ ಮಸಾಲ ಇದೆ, ಎಲ್ಲ ಇದೆ. ಆಲೂ ಇನ್ನ ಇದೆ, ಬಿರಿಯಾನಿ ಇದೆ, ಎಲ್ಲ ಇದೆ ಆಲೂ ಐಟಮ್. ಮತ್ತೆ ನಿಮ್ಮ ಅಡಿಗೆ ಬಗ್ಗೆ ನಿಮ್ಮ ಅಂದ್ರೆ ಏನೇನ್ ಸ್ಪೆಷಾಲಿಟಿ ಅಡಿಗೆಗಳಿದಾವೆ, ಯಾವ್ಯಾವ ರೀತಿಯಾದ ಫಂಕ್ಷನ್ಗೆ ಮಾಡ್ಕೊಡ್ತೀರಾ? ಆ ತರ ಅಡಿಗೆ ಮಾಡ್ಕೊಡ್ತೀವಿ ಎಲ್ಲಾ ಫಂಕ್ಷನ್ಗೂ ಅಡಿಗೆ ಮಾಡ್ಕೊಡ್ತಾರೆ. ಸೊ ನಿಮ್ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ದಯವಿಟ್ಟು ನಮ್ಮ ಮಂಜುನಾ ಅವ್ರಿಗೆ ಆರ್ಡರ್ ಕೊಡಿ. ಹಾ ಓಕೆ 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 ಓಕೆ, ಸಿಗೋಣ ಮುಂದಿನ ವ್ಲಾಗ್ ನಲ್ಲಿ. ಟಾಟಾ, ಬಾಯ್ 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 ಮಾಡ್ತೀನ, ಬಾಯ್.